ನಮಸ್ಕಾರ ಕರ್ನಾಟಕ. ನಮ್ಮ ಜನ, ನಮ್ಮ ರಾಜ್ಯ, ನಮ್ಮ ದೇಶ, ಅವ್ರ ಜೊತೆ ನಮ್ಮ ಒಡನಾಟ, ಸಾಮರಸ್ಯದಿಂದ ಬದುಕಬೇಕು ಅಂತ ಯೋಚನೆ ಮಾಡೋರಲ್ಲಿ ನಾನು ಕೂಡ ಒಬ್ಬ. ನಮ್ಮ ದೇಶದ ಸ್ಟ್ರೆಂತ್ ಏನು ಗೊತ್ತಾ? 30,000 ಭಾಷೆ, 3,000ಕ್ಕೂ ಹೆಚ್ಚು ಧರ್ಮಗಳು, ಧರ್ಮನೇ ಇಲ್ಲ ಅಂತಿರುವಂಥ ಸಮುದಾಯಗಳು, ಸಂವಿಧಾನ ಇದ್ದು ಏನೂ ಗೊತ್ತಿಲ್ಲದೆ ಬದುಕ್ತಾ ಇರುವಂಥ ಬುಡಕಟ್ಟ ಜನರು. ಇಷ್ಟೆಲ್ಲ ಇರ್ಬೇಕಾದ್ರೆ ಕೈಗೆ ಮೈಕು, ಬಾಯಿಗೆ ಒಂದು 4 ಮಾತು ಸಿಕ್ಕಿದ್ರೆ ಬಡ್ಕೊಳೋ ಅಂಥ ಕೆಲವು ವ್ಯಕ್ತಿಗಳು. ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಫ್ ನಮ್ಮ ಭಾರತದ ಅತಿ ಹೆಚ್ಚಿನ ದೊಡ್ಡ ಸ್ಟ್ರೆಂತ್ ಅಂತಂದರೆ ಸಾಮರಸ್ಯ ರೀ. ನಾನು ಬೇರೆ ಜಾತಿ ಇರ್ಬೋದು, ಬೇರೆಯವ್ರು ಬೇರೆ ಜಾತಿ ಇರ್ಬೋದು, ಇನ್ನೊಂದು ಧರ್ಮನೇ ಇರ್ಬೋದು. ಫಾರ್ ಎಕ್ಸಾಂಪಲ್ ಮುಸ್ಲಿಮ್ಸರು ಅಂದ್ಕೊಳೋಣ, ನಾವೆಲ್ಲ ಒಟ್ಟಾಗಿ ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಲ್ಲ, ಅದೇ ನಮ್ಮ ದೇಶದ ಸ್ಟ್ರೆಂತು, ನಮ್ಮ ಸ್ಟ್ರೆಂತೇ ಅದು. ಬಟ್ ಈ ಫಂಡಮೆಂಟಲ್ ಡ್ಯೂಟೀಸ್ ಏನು ಹೇಳುತ್ತೆ ಅಂತಂದರೆ, ಸಂವಿಧಾನದ ಫಂಡಮೆಂಟಲ್ ಡ್ಯೂಟೀಸು, ಸಾಂವಿಧಾನಿಕ ಜವಾಬ್ದಾರಿ ಏನು ಅಂತಂದರೆ, ಯಾರೂ ಅಷ್ಟೇ 2 ಜಾತಿ ಧರ್ಮಗಳ ಬಗ್ಗೆ ಒಡಕನ್ನ ಹುಟ್ಟಿ ಸಮಾಜದಲ್ಲಿ ಒಡಕನ್ನ ಉಂಟು ಮಾಡ್ತಾರೆ, ಅವರ ವಿರುದ್ಧ ಕ್ರಮ ಆಗಬೇಕು. ಫಂಡಮೆಂಟಲ್ ಡ್ಯೂಟೀಸ್ ಅಂತ ನಾವು ಯಾರು ಕೂಡ ಮನೆಯಿಂದ ಹೊರಗಡೆ ಬಂದಾಗ ಜಾತಿ ಧರ್ಮದ ಬಗ್ಗೆ ಡಿಸ್ಕಸ್ ಮಾಡಬಾರ್ದು. ಬಟ್ ಇವತ್ತಿನ ರಾಜಕೀಯ ನಡೀತಾ ಇರುತ್ತೆ ಜಾತಿ ಧರ್ಮದಲ್ಲಿ, ಅದಕ್ಕೆ ಆ್ಯಂಕರ್ಗಳೇನು ಹೊರ್ತೇನಲ್ಲ. ಇಲ್ಲಿ ನೀವೆಲ್ಲ ಹಿಂದೂಗಳು ಅಂತೇಳಿ ಬಡ್ಕೊಂತೀರಲ್ಲ, ಅಂದರೆ ನಾನು ಹೇಳ್ತಿರೋದು ನಿಜವಾದ ಹಿಂದೂಗಳು ಯಾರು ಬಡ್ಕೊಳಲ್ಲ, ನಮ್ಮಂಗೆ ಸೈಲೆಂಟ್ ಆಗಿರ್ತಾರೆ. ನೀವು ಕೂಡ ನಿಜವಾದಂಥ ಸನಾತನ ಹಿಂದೂಗಳೆಲ್ಲ ಸೈಲೆಂಟ್ ಆಗಿದ್ದೀರ. ಒಂದು ಸ್ಪಷ್ಟವಾಗಿ ನಿಮಗೆಲ್ಲ ಅರ್ಥ ಆಗಬೇಕಾದ್ರೆ ಏನಂತಂದರೆ, ಧರ್ಮಸ್ಥಳ ಮಂಜುನಾಥ ಏನಿದ್ದಾನೆ ಅಲ್ಲಿ ನಾವು ಪೂಜೆ ಮಾಡಿ ನಾವು ಹುಂಡಿಗೆಲ್ಲ ದುಡ್ಡು ಹಾಕ್ತೀವಿ. ನಾನು ಅಷ್ಟೇ, ನಮ್ಮಪ್ಪ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡೋರು, ಪ್ರತಿ ವರ್ಷ LTC ಕೊಡೋರು, ಅಂದರೆ ಟೂರ್ಗೆ ಹೋಗ್ಲಿಕ್ಕೆ ಕೊಡೋರು. ನಮ್ಮಪ್ಪ ಹೆಚ್ಚು ಕಮ್ಮಿ 20 ವರ್ಷ ಧರ್ಮಸ್ಥಳ ಬಿಟ್ಟರೆ ಇವನ್ ಮಂಗಳೂರು ಕೂಡ ಕರ್ಕೊಂಡೋಗಿಲ್ಲ. ಯಾಕೆಂದರೆ ಅವ್ರ ಹತ್ರ ಇದ್ದಿದ್ದ ಬಡ್ಜೆಟ್ಗೆ ಅಲ್ಲಿ ಹೋಗಿ ನಮ್ಮಪ್ಪ 150 ರೂಪಾಯಿ ಪೂಜೆ ಮಾಡಿಸೋರು. ನನಗೆ ಇವಾಗಲೂ ಜ್ಞಾಪಕ ಇದೆ, ಒಂದು 25-30 ವರ್ಷಗಳ ಹಿಂದೆ 150 ರೂಪಾಯಿ ತುಂಬ ದೊಡ್ಡ ಅಮೌಂಟು. 150 ರೂಪಾಯಿ ಪೂಜೆ ಮಾಡಿಸೋರು. ನಾವು ಫಸ್ಟ್ ಏನು ಮಾಡ್ತಾ ಇದ್ವಿ ಅಂತಂದರೆ, ಧರ್ಮಸ್ಥಳದಲ್ಲಿ ಫಸ್ಟ್ ನಮ್ಮ ಅಪ್ಪನ ಕರ್ಕೊಂಡು, ನಮ್ಮಪ್ಪ ನಾರಾಯಣಸ್ವಾಮಿ ಅಂತ, ಫಸ್ಟ್ ನಮ್ಮಪ್ಪನ 3 ಜನ ಮಕ್ಕಳು ಕೈ ಹಿಡ್ಕೊಂಡು ಹೋಗಿ ಫಸ್ಟು ನಮ್ಮ ಮಂಡ್ಯ ಓಡಿಸೋನಿರಿ. ನಮ್ಮಪ್ಪ ಬೆಳಿಗ್ಗೆ 6 ಗಂಟೆಗೆ ಹೋಗಿ ಅಲ್ಲಿ ಮಂಡ್ಯ ಟಿಕೆಟು, ಅಲ್ಲಿ ದೇವಸ್ಥಾನದ ಬಾಗಿಲಲ್ಲಿ ಮಂಡ್ಯ ಟಿಕೆಟ್ ತಗೊಂಬಂದು, ಏನು ಸಾವಿರಾರು ಜನ ಇರೋರು ಶೇವ್ ಮಾಡಿಸ್ಕೊಂಡು, ನಮ್ಗೆ ಅದೇನೋ ಖುಷಿ. ಧರ್ಮಸ್ಥಳದಲ್ಲಿ ಗುಂಡು ಹೊಡಿಸ್ಕೊಂಡ್ರೆ ಒಂದು ಖುಷಿ. ನಾನಂತೂ ಹೆಚ್ಚು ಕಮ್ಮಿ 18-20 ವರ್ಷ ಗುಂಡು ಹೊಡಿಸ್ಕೊಂಡಿದ್ದೆ, ನಮ್ಮ ತಮ್ಮಂದ್ರು ಹೊಡಿಸ್ಕೊಂಡಿದ್ದಾರೆ. ದಿಸ್ ಈಸ್ ವಾಟ್ ವಿ ಕ್ಯಾರಿಡ್. ಅಲ್ಲಿ ನಾವು ಗಲೀಜ್ ಬಿಸಾಕಕ್ಕೂ ಕೂಡ ಭಯ ಬೀಳ್ತಾ ಇದೆ. ಏನಕ್ಕೆ ಅಂತಂದರೆ, ಧರ್ಮಸ್ಥಳ ಅಂತಂದರೆ ಅದೊಂದು ನಂಬಿಕೆ ಇದೆ. ಇವತ್ತು ಕೂಡ ಭಾವನೆ ಹೊಡೆದಿಲ್ಲ ನಮಗೆ. ಮಂಜುನಾಥನ ಬಗ್ಗೆ ಇವತ್ತು ಕೂಡ ನಮಗೆ ಆ ಭಾವನೆ ಹೊಡೆದಿಲ್ಲ. ಬಟ್ ಅಲ್ಲಿ ನಡೆದಿರೋಂಥ ಕೊಲೆಗಳ ಬಗ್ಗೆ ನಮ್ಮ ಪ್ರಶ್ನೆ ಆಗಿದೆ. ನಾನು ಈ ಕಾರ್ಯಕ್ರಮದ ಮುಖಾಂತರ ಒಬ್ಬ TV ನಿರೂಪಕ ಅಜಿತ್ ಹನುಮಕ್ಕನವರಿಗೆ ಒಂದು ಪ್ರಶ್ನೆ ಮಾಡ್ತೀನಿ. ದಿಸ್ ಎಂಟೈರ್ ಎಪಿಸೋಡ್, ಈ ಒಂದು ವಿಡಿಯೋ ಅಜಿತ್ ಹನುಮಕ್ಕನವರ ಅಂತ ಹೇಳ್ಕೊಳೋ ಅಂತ ಒಬ್ಬ ನಿರೂಪಕರಿಗೆ ನಾನು ಜೈನ ಧರ್ಮದ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಕಾರಣ ಯಾಕೆ ಅಂತಂದರೆ, ಈಗ ನೋಡಿ, ಧರ್ಮಸ್ಥಳವನ್ನು ಆಡಳಿತ ಮಾಡ್ತಾ ಇರೋದು, ನೀವೆಲ್ಲ ಪೂಜೆ ಮಾಡ್ತಾ ಇರೋದು ಅನ್ಕೊಂತೀರಾ. ಪೂಜೆ ಮಾಡೋದಕ್ಕೂ ಆಡಳಿತ ಮಾಡೋದಕ್ಕೂ ಬೇಜಾನ್ ಡಿಫ್ರೆನ್ಸ್ ಇದೆ. ಧರ್ಮಸ್ಥಳದಲ್ಲಿ ಪೂಜೆ ಮಾಡ್ತಾ ಇರೋರು ಮೋಸ್ಟ್ಲಿ ಹಿಂದೂಗಳೇ ಇರಬೇಕು, ಬೇರೆ ಯಾರೂ ಅಲ್ಲ. ಯಾಕಂದರೆ ಜೈನರು ಮಹಾವೀರನ ಭಕ್ತರು. ಇವತ್ತು ಧರ್ಮಸ್ಥಳದಲ್ಲಿ ಆಡಳಿತ ಮಾಡ್ತಾ ಇರೋವಂಥ ಕುಟುಂಬ ಏನಿದೆಯಲ್ಲ, ಅದು ಆಡಳಿತ ಮಾಡ್ತಾ ಇದೆ, ಪೂಜೆ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ವೀರೇಂದ್ರ ಹೆಗ್ಡೆ ಮಹಾವೀರನ ನಂಬಿರೋದು, ಅದಕ್ಕೋಸ್ಕರನೇ ಧರ್ಮಸ್ಥಳದಲ್ಲಿ ಮಂಜುನಾಥ ಇದ್ದರೂ ಕೂಡ ಅಲ್ಲಿ ಅಷ್ಟು ದೊಡ್ಡ ಬಾಹುಬಲಿಯನ್ನು ಯಾಕೆ ನಿಲ್ಲಿಸಿದ್ದಾರೆ ಅಂತಂದರೆ, ಜೈನ ಕುಟುಂಬದವರು ಆ ಧರ್ಮಸ್ಥಳದಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಪೂಜೆ ಮಾಡೋದು ಬೇರೆ, ಆಡಳಿತ ಮಾಡೋದು ಬೇರೆ. ಮಂಜುನಾಥನಿಗೆ ನನ್ನ ಒಂದು ಸಣ್ಣ ಪ್ರಶ್ನೆ, ವೀರೇಂದ್ರ ಹೆಗಡೆ ಅವರ ಕುಟುಂಬ ಮಂಜುನಾಥನಿಗೆ ಅಭಿಷೇಕ ಮಾಡೋದನ್ನು ನೀವು ಯಾರಾದರೂ ನೋಡಿದ್ದೀರಾ? ಕೈ ಮುಕ್ಕೊಂಡು ನಿಂತ್ಕೊಳ್ತಾರೆ ಹೊರತು ಅವರು ಎಲ್ಲೂ ಕೂಡ ಶಿವನ ಆರಾಧಕರಲ್ಲ, ಅವರು ಮಹಾವೀರನ ಆರಾಧಕರು. ಕಾರಣ ಯಾಕೆ ಅಂತಂದರೆ, ಅವ್ರು ಜೈನರು. ಆ ಧರ್ಮಸ್ಥಳದ ಆಡಳಿತವನ್ನು ಮಾಡ್ತಾ ಇದ್ದಾರೆ ಹೊರತು ಪೂಜೆನ ಮಾಡ್ತಾ ಇಲ್ಲ. ಪೂಜೆನ ಮಾಡ್ತಾ ಇರೋ ಮತ್ತೊಮ್ಮೆ ನನಗನ್ಸಿದ್ದೇನೋ ಅಂತಂದರೆ, ಐ ಥಿಂಕ್ ಇಟ್ ಮೈಟ್ ಬಿ ಎ ಹಿಂದೂ. ಜೈನರಂತೂ ಅದಕ್ಕೆ ಪೂಜೆ ಮಾಡ್ತಾ ಇಲ್ಲ. ಜೈನರು ಮಹಾವೀರನ ಆರಾಧಕರು. ಆಮೇಲೆ ಅಲ್ಲಿ ಎಂಟೈರ್ ಧರ್ಮಸ್ಥಳದ ಆಡಳಿತವನ್ನು ನಡೆಸ್ತಾ ಇರೋರು ಒಂದು ಜೈನ ಕುಟುಂಬ. ಅವರು ಶಿವನ ಪೂಜೆ ಮಾಡಿಲ್ಲ ಅಂತಂದ್ರು, ಎಸ್ ಭಕ್ತಿ ಯುಕ್ತಿ ಇರ್ಬೋದು, ಗೊತ್ತಿಲ್ಲ ನನಗೆ. ಬಟ್ ಆಡಳಿತವನ್ನು ನಡೆಸ್ತಾ ಇರೋರು ಜೈನ ಕುಟುಂಬ. ಪೂಜೆ ಮಾಡ್ತಾ ಇಲ್ಲ.
ಜೈನ್ ಕುಟುಂಬ ಅದನ್ನು ಪೂಜೆ ಮಾಡ್ತಲ್ಲ. ಯಾಕಂದ್ರೆ ಜೈನರ ಒಡ್ಕೊಲ್ ದೇವರು ಮಹಾವೀರ. ಈಗ ಧರ್ಮಸ್ಥಳವನ್ನ ಇವರು ಒಡ್ಕೊಲ್ ಇವರು ಜೈನರು ಆರಾಧನೆ ಮಾಡಿ ನಾವ್ ಯಾವತ್ತೂ ಯಾರನ್ನೂ ಪ್ರಶ್ನೆ ಮಾಡಿಲ್ಲ ಅಲ್ವಾ. ನಾವೆಷ್ಟು ಒಳ್ಳೆಯವರು ಅಂತಂದ್ರೆ ನಾವ್ ಯಾರನ್ನೂ ಪ್ರಶ್ನೆ ಮಾಡಲ್ಲ. ಕಣ್ಮುಚ್ಕೊಂಡು ಹೋಗ್ತೀವಿ, ಕಣ್ಮುಚ್ಕೊಂಡ್ ಬರ್ತೀವಿ. ಏನಕ್ಕೆ ಅಂತಂದ್ರೆ ನಮ್ಗೊಂದೊಂದು ನಂಬಿಕೆ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ಈಗ ಇದೇನು ಧರ್ಮಸ್ಥಳವನ್ನ ಏನೋ ಜೈನರು ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಸುವರ್ಣ ಡಿಬೇಟ್ ಅಲ್ಲಿ ಇವನು ಯಾರೋ ಅಜಿತ್ ಹನುಮಕ್ಕ ಅವರು ನನಗೆ ತಿಳಿದಿರೋ ಪ್ರಕಾರ ಜೈನರು. ಒಬ್ಬ ಜೈನ್ ವ್ಯಕ್ತಿ ಮಹಾವೀರನ ಬಗ್ಗೆ ಮಾತಾಡ್ಬೇಕಾ ಅಥವಾ ಹಿಂದೂ ಮತ್ತೆ ಮುಸಲ್ಮಾನರ ಎರಡು ಧರ್ಮಗಳ ಬಗ್ಗೆ ಕಿಚ್ಚನ್ನ ಹಚ್ಚಬೇಕಾ? ನನ್ನ ಪ್ರಶ್ನೆ ಏನಪ್ಪ ಅಂತ, ಒಂದ್ ಕಡೆ ಅಲ್ಲಿ ನಮ್ಮ ಹಿಂದೂ ಮಂಜುನಾಥನನ್ನ ಆಡಳಿತ ಮಾಡ್ತಾ ಇರುವಂತ ಜೈನರು, ಇಲ್ಲಿ ಸುವರ್ಣ ಟಿವಿನಲ್ಲಿ ಹಿಂದೂ ಮತ್ತೆ ಮುಸ್ಲಿಂಗೆ ಬೆಂಕಿ ಇಡ್ತಾ ಇರೋರು ಕೂಡ ಒಬ್ಬ ಜೈನರು. ಒಬ್ಬ ಅಜಿತ್ ಹನುಮಕ್ಕನವರ ಜೈನ ಸಮುದಾಯದ ಬಗ್ಗೆ ನಾವು ಯಾರೂ ಮಾತಾಡಿಲ್ಲ. 2 ವರ್ಷಗಳ ಹಿಂದೆ ಒಬ್ಬ ಜೈನ್ ಮುನಿ ಸತ್ತೋಗ್ತಾರೆ. ಆವಾಗ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ತಮ್ಮ ಬಾಯಿಂದ ಯಾಕೆ ಈ ತರ ಆಗ್ಬಾರ್ದು, ಘೋರವಾದಂತ ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಅಂತ ಹೇಳ್ತಾರೆ. ಒಬ್ಬ ಜೈನ್ ಮುನಿಯನ್ನ ಯಾರೋ ಒಬ್ಬ ಹಿಂದೂ ವ್ಯಕ್ತಿಗಳು ಕೊಲೆ ಮಾಡಿದಾಗ ಬಾಯಿ ತೆರೆಯುವಂತ ವೀರೇಂದ್ರ ಹೆಗ್ಗಡೆ ಅವರು ಈ ಒಂದು ಹತ್ಯಾಕಾಂಡದ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಗೆ ಅದೇ ಬೇಜಾರು. ನಾವೇನೋ ಅವ್ರನ್ನ ಆರೋಪಿ ಅಂತ ಯಾರೂ ಹೇಳಿಲ್ಲ. ವಿ ನೆವರ್ ಟೋಲ್ಡ್ ಅಟೋನೆ ಅವರು ಆರೋಪಿ ಅಂತ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅಲ್ಲಿ ಧರ್ಮಸ್ಥಳದಲ್ಲಿ ನಮ್ಮ ಹಿಂದೂ ದೇವರನ್ನ ಜೈನ್ ಕುಟುಂಬ ಆಡಳಿತ ನಡೆಸೋದು, ಇಲ್ಲಿ ಹಿಂದೂ ಮತ್ತೆ ಮುಸ್ಲಿಮರ ಮಧ್ಯೆ ಬೆಗ್ಗಿಕ್ಕೋನು ಕೂಡ ಒಬ್ಬ ಜೈನು, ಅದು ಅಜಿತ್ ಹನುಮಕ್ಕನವರು. ಒಬ್ಬ ಜೈನ್ ಆಗಿ 2 ಧರ್ಮಗಳ ಮಧ್ಯೆ ಬೆಂಕಿ ಇಟ್ಟು ಮಜಾ ತಗೊಳ್ತಾ ಇದ್ದಾನ ಅಜಿತ್ ಹನುಮಕ್ಕನವರು. ಆಮೇಲೆ ನಾವ್ಯಾರು ಕೂಡ ಜೈನ್ ಧರ್ಮದ ಬಗ್ಗೆ ಮಾತಾಡಿಲ್ಲ. ಆಮೇಲೆ ಅಜಿತ್ ಹನುಮಕ್ಕನವ್ರ ಬಗ್ಗೆ ಮಾತಾಡಿಲ್ಲ. ಒಬ್ಬ ಅಜಿತ್ ಹನುಮಕ್ಕನವರು ಏನ್ ಮಜಾ ತಗೊಂತಾ ಇದ್ದಾನ ಹಿಂದೂಗಳಿಗೆ? ಆಮೇಲೆ ಅಜಿತ್ ಹನುಮಕ್ಕನವರನ್ನ ಐಕಾನ್ ಮಾಡ್ಕೊಂಡಿರೋಂತ ಹಿಂದೂಗಳು ಯೋಚನೆ ಮಾಡಬೇಕು, ಅವನು ಹಿಂದೂ ಅಲ್ಲ. ಅವನ ಜೈನ್ ಧರ್ಮನ ಯಾರ ಮೇಲೆ ಎತ್ಕಟ್ತಾನ? ಹಿಂದೂಗಳನ್ನ ಮುಸ್ಲಿಮರ ಮೇಲೆ ಎತ್ಕಟ್ಟೋದು ಇದೇ ಕೆಲಸ ಅವನಿಗೆ. ಏನಕ್ಕೆ ಅಂತಂದ್ರೆ ಅವನೊಬ್ಬ ಜೈನು ಅಜಿತ್ ಹನುಮಕ್ಕನವರು. ಫಸ್ಟ್ ಕ್ಲಾರಿಟಿ ಕೊಡಪ್ಪ. ನೀನು ಯಾವ ಧರ್ಮದವನು? ಅಲ್ಲೊಬ್ಬ ಹುಡುಗ ನಿನ್ಗೆ ಪ್ರಶ್ನೆ ಮಾಡ್ತಾನೆ, ಕನಿಷ್ಠ ನಿನ್ಗೆ ಉತ್ತರ ಕೂಡ ಯೋಗ್ಯತೆ ಇಲ್ಲಂತವ್ರು. ಅಂದ್ರೆ ಸಮಾಜವನ್ನ ದಿಕ್ಕು ತಪ್ಪಿಸುವಂತ ವ್ಯಕ್ತಿಗಳು ಯಾರೇ ಆಗಿರ್ಬೋದು, ಅವರುಗಳನ್ನ ಪ್ರಶ್ನೆ ಮಾಡಿ ಅವರ ನೈತಿಕತೆಯನ್ನ ಪ್ರಶ್ನೆ ಮಾಡುವಂತ ಅವಶ್ಯಕತೆ ಇದೆ. ನಾನು ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸದಾ ಹಿಂದೂಗಳ ಬಗ್ಗೆ ಮಾತಾಡೋನು ಆಯ್ತು. ನೀನೊಬ್ಬ ಜೈನನಾಗಿ ಜೈನ್ ಮಹಾವೀರನ ಬಗ್ಗೆ ಮಾತಾಡಿದ್ರು ಅಜಿತ್ ಹನುಮಕ್ಕನವರು, ನಿನಗೆ ಖಂಡಿತವಾಗಿ ಅದಕ್ಕೆ ನಾವು ಚಪ್ಪಾಳೆ ತರ್ತೀವಿ. ನೀನೊಬ್ಬ ಜೈನ್ ಆಗಿ ಹಿಂದೂಗಳ ಪರ ಮಾತಾಡಿ ಮುಸ್ಲಿಮರ ವಿರುದ್ಧವಾಗಿ ಯಾಕೆ ಎತ್ಕಡ್ತೀಯ? ಸ್ವಲ್ಪ ಮುಂದೆ ಹೋಗು. ಸೊ ಅಜಿತ್ ಹನುಮಕ್ಕನವರ ದಯಮಾಡಿ ಇನ್ಮುಂದೆ ಆದರೂ ಹಿಂದೂ ಮತ್ತೆ ಮುಸಲ್ಮಾನರ ಬಗ್ಗೆ ಒಬ್ಬ ಜೈನನಾಗಿ ನೀನು ಎತ್ತುಕಟ್ಟುವಂತ ಅವಶ್ಯಕತೆ ಇಲ್ಲ. ಆಮೇಲೆ ಹೇಳಿದ್ರಲ್ಲ, ನಿನ್ನ ಧರ್ಮದ ಬಗ್ಗೆ ನಾವು ಯಾರೂ ಮಾತಾಡ್ತಲ್ಲ. ವಿ ನೆವರ್ ಸ್ಪೋಕ್. ನಾವು ಯಾರು ಕೂಡ ನಿನ್ನ ಧರ್ಮದ ಬಗ್ಗೆ ನಾವ್ಯಾರೂ ಮಾತಾಡಿಲ್ಲ. ಒಬ್ಬ ಜೈನ್ ಆಗಿ ಅನ್ಯ ಧರ್ಮದವ್ರನ್ನ ಎತ್ಕಟ್ಟಿ ಮಜಾ ತಗೊಳಂತ ನೀನು ನಿಜವಾಗ್ಲೂ ನಿರೂಪಕನಾ? ದಿಸ್ ಈಸ್ ವಾಟ್ ದ ಕ್ವಶನ್. ಆಮೇಲೆ ಹೌ ಆರ್ ಯು ಕನೆಕ್ಟೆಡ್ ವಿತ್ ಹಿಂದೂಯಿಸಮ್? ಹಿಂದೂ ವ್ಯಕ್ತಿಗಳು, ಹಿಂದೂ ಧರ್ಮದವರನ್ನ ಮುಸ್ಲಿಂ ಅವರ ಮೇಲೆ ಎತ್ಕಟ್ಟಿ ಒಬ್ಬ ಜೈನನಾಗಿ ಮಜಾ ತಗೊಂತಾ ಇದೆಯಾ ಅಜಿತ್ ಹನುಮಕ್ಕನವರ್? ಸ್ಪಷ್ಟೀಕರಣ ನೀಡಬೇಕು. ಆಮೇಲೆ ನಿನ್ ಯಾವ ಧರ್ಮ ಅಂತ ಹೇಳಲಿಕ್ಕೆ ಭಯ ಅಂತಂದ್ರೆ ನಾನೊಬ್ಬ ಜೈನ್ ಅಂತ ಹೇಳಪ್ಪ, ಏನ್ ತಪ್ಪೇನಿದೆ? ಜೈನರು ಧರ್ಮಸ್ಥಳದ ಹಿಂದೂ ದೇವರನ್ನೇ ಆಡಳಿತ ಮಾಡ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇಲ್ಲ. ಪೂಜೆ ಮಾಡ್ತಾ ಇರೋರು ಬೇರೆ, ಆಡಳಿತ ಮಾಡ್ತಾ ಇದ್ದಾರೆ. ನಮ್ಗೇನು ತಕರಾಲಿಲ್ಲ. ನಮ್ಮ ಹಿಂದೂ ದೇವರನ್ನ ಒಬ್ರು ಜೈನರು ಆಡಳಿತ ಮಾಡ್ಕೊಂಡು ಚೆನ್ನಾಗಿದ್ದಾರೆ ಅಂತ ಸಂತೋಷ. ಬಟ್ ಅಲ್ಲಾಗಿರೋ ಅಕ್ರಮಗಳ ಬಗ್ಗೆ ಪ್ರಶ್ನೆ ಮಾಡ್ತೀವಿ. ಕರ್ನಾಟಕದಲ್ಲಿ ಒಬ್ಬ ಅಜಿತ್ ಹನುಮಕ್ಕನ ಒಬ್ಬ ಜೈನ್ ಆಗಿ, ಜೈನ್ ಧರ್ಮಕ್ಕೆ ಸೇರಿದವನಾಗಿ ಹಿಂದೂ ಮತ್ತೆ ಮುಸ್ಲಿಮರನ್ನ, ಹಿಂದೂಗಳನ್ನ ಮುಸ್ಲಿಂ ಮೇಲೆ ಎತ್ಕಟ್ಟುವಂತ ಕೆಲಸ ಒಬ್ಬ ಜೈನ್ ಮಾಡ್ತಾ ಇದ್ದಾನಂತಂದ್ರೆ, ನಿಮ್ಮ ತಲೆಗಳಲ್ಲಿ ಅವನ ಮಾತನ್ನು ನಂಬ್ಕೊಂಡು ಗಲಾಟೆ ಮಾಡುವಂತವ್ರು, ನಿಮ್ಮ ತಲೆಯಲ್ಲಿ ಸಗಣಿ ಇದೆಯಾ? ಯೋಚನೆ ಮಾಡ್ಕೊಳ್ಳಿ. ನಮ್ಮ ಹಿಂದೂ ದೇವರನ್ನ, ಸನಾತನ ದೇವರನ್ನ ಅಲ್ಲಿ ಜೈನರು ಆಡಳಿತ ಮಾಡ್ತಾರೆ. ಅದನ್ನ ಕೇಳಕ್ಕೆ ನಿಮ್ಗೆ ಯಾರಿಗೂ ತಾಕತ್ತಿಲ್ಲ. ಇಲ್ಲಿ ಒಬ್ಬ ಜೈನು ಸಮಾಜದಲ್ಲಿ ಕರ್ನಾಟಕದಲ್ಲಿ ಬೆಂಕಿ ಇಕ್ತಾನೆ ಅಜಿತ್ ಹನುಮಕ್ಕನವ್ರಂತ. ಅವನನ್ನು ಫಾಲೋ ಮಾಡೋ ಅಂತ ಹಿಂದೂಗಳು ಯಾಕೆ? ಹಿಂದೂಗಳು ಯಾರು ಇಲ್ವಾ ನಿಮ್ಗೆ ಫಾಲೋ ಮಾಡಕ್ಕೆ? ಆತನ ಕೇಳಿ ಯಾವ ಧರ್ಮ ಅಂತ. ಒಬ್ಬ ಜೈನ್ ಆಗಿ 2 ಧರ್ಮಗಳ ಮಧ್ಯೆ ಬೆಂಕಿ ಇಡುವಂತ ಕೆಲಸವನ್ನ ಆತ ಯಾಕೆ ಮಾಡ್ತಾ ಇದ್ದಾನೆ ಪ್ರಶ್ನೆ ಮಾಡ್ಕೊಳ್ಳಿ. ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್. ಅಕಸ್ಮಾತ್ ನಾವೇನಾದ್ರೂ ಹಿಂದೂಗಳು ಜೈನರಿಗೆ ಮತ್ತೆ ಇನ್ನೊಬ್ಬರಿಗೆ ಪಾರ್ಸಿಗಳಿಗೆ ತಂದಿಕ್ಕಿದ್ರೆ ಬಿಡ್ತಾ ಇದ್ರಾ?
ಮನೆ ನುಗ್ಗಿ ಹೊಡೆದಿರೋರು. ಅವನು ಹೇಳ್ತಾನಲ್ಲ, ಗಿಳಿಯಾರು ಹೇಳ್ದಂಗೆ. ಸೊ ದಯಮಾಡಿ ನಿಮ್ಮ ಬ್ರೈನ್ಗಳಲ್ಲಿ ಇರುವಂಥ ಕಲ್ಮಶವನ್ನು ತೆಗೀರಿ. ಈ ರೀತಿ ಎತ್ತು ಕಟ್ಟುವಂಥ ವ್ಯಕ್ತಿಗಳಿಗೆ ಹುಷಾರಾಗಿರಿ. ಅಜಿತ್ ಹನುಮಕ್ಕನವರು ಒಬ್ಬ ಜೈನ್ ಧರ್ಮಕ್ಕೆ ಸೇರಿದವನು ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಎತ್ಕಟ್ತಾನೆ ಅಂತಂದ್ರೆ ಉದ್ದೇಶ ಏನೋ ಒಂದು. ಅಜಿತ್ ಹನುಮಕ್ಕನವ್ರು, ನೀನೊಬ್ಬ ಜೈನ್ ಸಮುದಾಯಕ್ಕೆ ಸೇರಿದವನಾಗಿ ನಮ್ಮ ಹಿಂದೂಗಳನ್ನ ಯಾಕೆ ಕಟ್ತೀಯಾ? ಇದರಿಂದ ನಿನಗೆ ಏನ್ ಬರ್ತಾ ಇದೆ, ಏನ್ ಲಾಭ? ನಿನ್ನ ಧರ್ಮದ ಬಗ್ಗೆ, ನಿನ್ನ ಜೈನ್ ಧರ್ಮದ ಬಗ್ಗೆ ನಾವು ಯಾರು ಕೂಡ ಪ್ರಶ್ನೆ ಮಾಡಲ್ಲ, ಅದನ್ನ ಯಾರನ್ನೂ ನಾವು ಎತ್ಕಟ್ಟಲ್ಲ. ನೀನ್ ಯಾಕೆ ನಮ್ಮ ಹಿಂದೂಗಳನ್ನ ಮುಸ್ಲಿಂ ಮೇಲೆ ಎತ್ಕಟ್ತಾ ಇದೆಯಾ? ಯಾವ ನೈತಿಕತೆ ಇದೆ? ಒಬ್ಬ ಜೈನ್ ಆಗಿ ನೀನ್ ಮಾಡ್ತಾರಂತ ಕೆಲಸ ಸರಿನಾ? ಆಮೇಲೆ ನಿಮ್ಮ ಜೈನ ಧರ್ಮವನ್ನ, ನಾವು ಜೈನ ಧರ್ಮದ ಹುಡುಗರನ್ನ ನಾವ್ಯಾರ, ನಿಮ್ ಜೈನ ಧರ್ಮದ ಹುಡುಗರೆಲ್ಲ ಆರಾಮಾಗಿ ವ್ಯಾಪಾರ ಮಾಡ್ಕೊಂಡು ಸಾವಿರಾರು ಕೋಟಿ ರೂಪಾಯಿ ಟ್ರೇಡಿಂಗ್ ಮಾಡ್ಕೊಂಡು ಬಿಸ್ನೆಸ್ ಮೆನ್ಗಳಾಗಿ ಚೆನ್ನಾಗಿದ್ದಾರೆ. ನಮ್ಮ ಹಿಂದೂ ಹುಡುಗರು ನಿನ್ನ ಫಾಲೋ ಮಾಡ್ಕೊಂಡು ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ಜೈಲುಗಳಿಗೆ ಹೋಗ್ಕೊಂಡು ಕೇಸುಗಳು ಹಾಕ್ಸ್ಕೊಂಡು ಕೊಲೆಗಳು ಮಾಡ್ಕೊಂಡು ನಿನ್ನಂತರ್ನ ನಿಮ್ಮ ಸಮುದಾಯದ ಹುಡುಗರನ್ನ ಚೆನ್ನಾಗಿ ಯಾರಾದ್ರೂ ಒಬ್ಬ ಜೈನು, ಮೊನ್ನೆ ಒಬ್ಬನ ನೋಡಿದೆ ಯಾವ್ದ್ರಲ್ಲಿ, ಆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ, ರನ್ಯಾರಾವ್ ಕೇಸಲ್ಲಿ ಒಬ್ಬ ಜೈನ್ ಇದ್ದಾನೆ, ಅವನು ಗೋಲ್ಡ್ ಸ್ಮಗ್ಲರು. ನೋಡಿ, ಆ ಜೈನರು ಎಲ್ಲ ವ್ಯಾಪಾರ ಮಾಡ್ಕೊಂತಾರೆ. ನಮ್ಮ ಹಿಂದೂ ಧರ್ಮದ ನಮ್ಮ ಶೂದ್ರು ಕೆಳ ಜಾತಿ, ನಮ್ಮ ಇನ್ಕ್ಲೂಡಿಂಗ್ ನಾವು ಹೇಳೋದು ಎಲ್ಲ ಇವ್ರ ಮಾತುಗಳನ್ನ ಕೇಳ್ಕೊಂಡು ನೀವುಗಳೆಲ್ಲ ಹಾಳಾಗೋಗ್ತಾ ಇದ್ದೀರಾ, ಕೇಸ್ಗಳು ಹಾಕ್ಸ್ಕೊಂತಾ ಇದ್ದೀರಾ. ಅದೇ ಒಬ್ಬ ಜೈನ್ ಯಾವತ್ತಾದ್ರೂ ಬಂದು ಬೀದಿಗೆ ಮಾತಾಡಲ್ಲ. ಯಾಕೆ ಅಂತಂದ್ರೆ ಅವರೆಲ್ಲ ವ್ಯಾಪಾರ ಮಾಡಿ ಒಳ್ಳೊಳ್ಳೆ ಕಾಸುಗಳು ಮಾಡ್ಕೊಂತಾರೆ, ಇನ್ಕ್ಲೂಡಿಂಗ್ ಅಜಿತ್ ಹನುಮಕ್ಕನವರು. ಅವನನ್ನು ಫಾಲೋ ಮಾಡೋ ಹಿಂದೂಗಳು ನೀವು ನಿಜವಾಗ್ಲೂ ತಲೆನ ಸಗಣಿ ಕಣಿದೀರಾ? ಅವನೊಬ್ಬ ಒಬ್ಬ ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಎತ್ಕಡ್ತಾನೆ. ಏನಕ್ಕೆ ಅಂತಂದ್ರೆ ಜೈನ್ ಹುಡುಗರಿಗೆ ಯಾರಿಗೂ ಹೇಳಲ್ಲ ಅವನು, ಜೈನ್ ಧರ್ಮದ ಬಗ್ಗೆನೂ ಮಾತಾಡಲ್ಲ. ಆಮೇಲೆ ಒಬ್ಬ ಜೈನು ಮಹಾವೀರನ ಬಗ್ಗೆ ಮಾತಾಡ್ಬೇಕೇ ಹೊರತು ರಾಮನ್ ಬಗ್ಗೆ ಅವನಿಗೆ ಹರಿಕತೆ ಯಾಕೆ? ನೀನು ತಲೆ ಓದಿ ಕೂದಲೆಲ್ಲ ಹೊಲ್ಟೋಗಿದೆ ಅಂತಂದ್ರೆ ಹೋಗಿ ವಿಗ್ ಹಾಕಿಸ್ಕೊಂಬ, ಬೇಡ ಅಂತ ಹೇಳ್ತಾ ಇಲ್ಲ. ನಿನಗೆ ಅಜಿತ್ ಹನುಮಕ್ಕನವರ್, ನಿನಗೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಮಾತಾಡಿ ಎತ್ಕಟ್ಟಕ್ಕೆ ನಿನಗೆ ಯಾವುದೇ ಅಧಿಕಾರ ಇಲ್ಲ. ಮೊದಲು ಆ ಸುವರ್ಣ ಇಂದ ತೊಲಗೋಗು. ನಿನ್ನ ನಂಬ್ಕೊಂಡು ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ. ಇದೇ ಮಾತನ್ನ ನಿಮ್ಮ ಜೈನ್ ಹುಡುಗರಿಗೆ ಹೇಳೋ. ಸಾವಿರಾರು ಕೋಟಿ ರೂಪಾಯಿ ವ್ಯಾಪಾರ ಮಾಡ್ತಾರಲ್ಲ, ಬಿಸ್ನೆಸ್ ಮೆನ್ಗಳಾಗಿದ್ದಾರಲ್ಲ. ಅಮಿತ್ ಶಾ ಮಗ 30,000 ಕೋಟಿ BCCIಗೆ ಅವನು ಚೇರ್ಮನ್. ನೀನು ಅಜಿತ್ ಹನುಮಕ್ಕನವರು, ನೀನು ಸುವರ್ಣ ಚೀವಿನಲ್ಲಿ ಒಳ್ಳೊಳ್ಳೆ ಸಂಬಳ ತಗೊಂಡು ಒಳ್ಳೆ ಚೀಫ್, ನೀನು ಸುವರ್ಣ ಚೀಫ್. ಅದೇ ನಿಮ್ಮ ಜೈನ್ ಕುಟುಂಬ ಧರ್ಮಸ್ಥಳದಲ್ಲಿ ಸಾವಿರಾರು ಕೋಟಿ ದುಡ್ಡನ್ನ ಮಂಜುನಾಥ ಹೆಸರು ತಗೊಂಡು ಚೆನ್ನಾಗಿದ್ದಾರೆ. ನೀವು ಜೈನರೆಲ್ಲ ಚೆನ್ನಾಗಿರ್ಬೇಕು. ಆದ್ರೆ ನಮ್ಮ ಹಿಂದೂಗಳು ಮಾತ್ರ ಮುಸಲ್ಮಾನರ ಜೊತೆ ಕಿತ್ತಾಡ್ಕೊಂಡು ಬೀದಿಗಳಲ್ಲಿ ಜೈನಲ್ಲಲ್ಲಿ ಇರಬೇಕು. ಯಾವ ನ್ಯಾಯ ಇದು? ನೋಡಿ, ಬೇರೆ ಧರ್ಮದವರು ನಮ್ಮಗಳನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ. ಇವತ್ತು ನಾವು ಸನಾತನ ಹಿಂದೂ ಧರ್ಮ ಅಂತೀವಿ, ಆದ್ರೆ ಅಲ್ಲಿ ಮಂಜುನಾಥನ ಹತ್ರ ದುಡ್ಡು ಹಾಕ್ಸ್ಕೊಂಡು ಆಡಳಿತ ಮಾಡ್ತಾರೋ ಜೈನ. ಇವತ್ತು ಕರ್ನಾಟಕದಲ್ಲಿ ಹಿಂದೂಗಳನ್ನ ಎತ್ಕಡ್ತಾ ಇರೋದು ಮುಸಲ್ಮಾನರ ಮೇಲೆ ಸುವರ್ಣ ಟಿವಿ, ಅಜಿತ್ ಹನುಮಕ್ಕನವರು ಅಂತ ಒಬ್ಬ ಜೈನ. BCCI ಅಮಿತ್ ಶಾ ಬಂದ್ಬಿಟ್ಟು ಜೈನು. ಆದ್ರೆ ಹಿಂದೂ ಧರ್ಮದ ಬಗ್ಗೆ 3 ವರ್ಷ ಒಬ್ಬ ಹೋಮ್ ಮಿನಿಸ್ಟರ್ ಮಾಡಿ ಅಲ್ಲಿ ಕುಣಿಸಿದ್ರೆ ಎಲ್ಲ ಹುಷಾರು. ಅವ್ರು ಯಾರು ಬೀದಿಗೆ ಬರಲ್ಲ. ಹಾಳ ಹೋಗೋದೆಲ್ಲ ಆ ಹಿಂದೂ ಹೆಸರು ಹೇಳ್ಕೊಂಡು ಆ ಹಿಂದೂಗಳಿಗೆ ಹುಳ ಬಿಡ್ತಾ ಇರೋದು. ನಮ್ ದಡ್ರ ನಾವು ಓದಿಲ್ವಾ? ಆಮೇಲೆ ಜೀವನದಲ್ಲಿ ಏನು ಕಲ್ತಿಲ್ವಾ ನೀವು ಯಾರೂನು? ಒಬ್ಬ ಅಮಿತ್ ಶಾ ಜೈನ, ಒಬ್ಬ ವೀರೇಂದ್ರ ಹೆಗಡೆ ಜೈನ, ಇವನು ಯಾರೋ ಸುವರ್ಣ ಅಜಿತ್ ಹನುಮಕ್ಕರ ಜೈನ, BCCI ಚೇರ್ಮನ್ ಅಮರ ಡೋಕ್ಲಾ, ಗುಜರಾತಿ ಡೋಕ್ಲಾ ಇದೆಯಲ್ಲ, ಏನೋ ಅವನ ಹೆಸರು, BCCI. ನೋಡ್ರಿ, ಅವ್ರ ಮಕ್ಕಳನ್ನ ಯಾರು ಕೂಡ ಇವರು ಗಲಾಟೆ ಮಾಡಕ್ ಬಿಡಲ್ಲ. ಅವ್ರ ಮಕ್ಕಳನ್ನ ಯಾರು ಕೂಡ ಇವರು ಹೋರಾಟಗಳಿಗೆ ಬಿಡಲ್ಲ. ಜೈನ್ರು ಯಾರು ಹೋರಾಟಕ್ಕೆ ಬರಲ್ಲ. ಕಾರಣ ಯಾಕಂದ್ರೆ ಬಿಸ್ನೆಸ್ ಮೆನ್ಗಳವರೆಲ್ಲ. ಭಾರತದಲ್ಲಿ ಅತಿ ಹೆಚ್ಚಿನ ಬಿಸ್ನೆಸ್ ಮೆನ್ಗಳನ್ನ ಕೊಟ್ಟಿರೋದು ಜೈನ್ ಸಮುದಾಯ. ನೀವುಗಳೆಲ್ಲ ಜೈಲ್ಗೆ ಹೋಗ್ತೀರಾ ಹಿಂದೂ ಅನ್ಕೊಂಡು. ನಮ್ಮ ಸಮುದಾಯದ ಬಗ್ಗೆ ನೀವು ತನಿಖೆ ಮಾಡಿಕೊಂಡು ಯಾರ್ಯಾರೋ ನಿಮ್ಮನ್ನ ಬಳಕೆ ಮಾಡ್ತಾರೆ ಅಂತಂದ್ರೆ, ನೀವು ಇವನು ಯಾರೋ ಮುತಾಲಿಕು ಮರಾಠಿ ಬ್ರಾಹ್ಮಣ, ಒಬ್ಬ ಮರಾಠಿ ಬ್ರಾಹ್ಮಣ ನಮ್ಮ ಹಿಂದೂ ಶೂದ್ರ ಹುಡುಗರನ್ನ ಎತ್ಕಡ್ತಾನೆ, ಅವ್ರ ಕೈಗೆ ಗನ್ಗಳು ಕೊಡ್ತಾನೆ, ಅವ್ರ ಕೈಲಿ ಮಾಡಬಾರ್ದೆಲ್ಲ ಮಾಡಿಸ್ತಾನೆ, ವಿಷ ಹಾಕ್ತಾನೆ ಅಂತಂದ್ರೆ ಒಬ್ಬ ಮರಾಠಿ ಬ್ರಾಹ್ಮಣ ಮುತಾಲಿಕನ್ ಫಾಲೋ ಮಾಡ್ತೀರಾ ಅಂತಂದ್ರೆ ನಿಮ್ಮ ತಲೆಯಲ್ಲಿ ಏನಿದೆ? ನಾವೆಲ್ಲ ಶೂದ್ರು ಮುಂಡೆವೋ ಅಂತ ಎಲ್ಲ ಅವ್ರು ಉಗಿಯೋದು ನಮ್ಮನ್ನ ಶೂದ್ರು ಮುಂಡೆವೋ ಅಂತಾರೆ. ನಿಮ್ಗೆ ಖಂಡಿತವಾಗಿ ತಲೆಯಲ್ಲಿ ಬುದ್ಧಿ ಇಲ್ವಾ? ಒಬ್ಬ ಅಜಿತ್ ಹನುಮಕ್ಕನ ಒಬ್ಬ ಜೈನನ್ನ ಫಾಲೋ ಮಾಡಿ ಅವನು ಹಿಂದೂಗಳನ್ನ ಎತ್ಕಡ್ತಾನೆ. ಬೇಕಾ ನಿಮ್ಗದು? ಬೇಕಾದು? ಇಟ್ ಹ್ಯಾಸ್ ಟು ಬಿ ಥಾಟ್. ಒಬ್ಬ ಭಾರತದ ಹೋಮ್ ಮಿನಿಸ್ಟರ್ ಅಮಿತ್ ಶಾ 3 ಟರ್ಮ್ ಹೋಮ್ ಮಿನಿಸ್ಟರ್ ಹಿಂದೂಗಳ ಬಗ್ಗೆ ಮಾತಾಡ್ತಾನೆ. ಜೈನರ ಬಗ್ಗೆ ಮಾತಾಡಕ್ ಹೇಳಿ, ಜೈನ್ ಹುಡುಗರನ್ನ ಎತ್ಕಟ್ಟಕ್ಕೆ ಹೇಳಿ.
ಮುಸಲ್ಮಾನರ ಮೇಲೆ ಹೋಗ್ಲಿ, ಜೈನರು ಹೋರಾಟ ಮಾಡಲಿ, ಜೈನರು ಸಮುದಾಯ, ಜೈನ ಹುಡುಗರು ಹೋಗಿ ಗಲಾಟೆ ಮಾಡಲಿ, ಮುಸಲ್ಮಾನರ ಮೇಲೆ ತಾಕತ್ತಿದ್ರೆ ನಮ್ಮ ಹಿಂದೂಗಳನ್ನ ಯಾಕೆ ಇವ್ರು ಎತ್ಕಟ್ಟೋದು? ದಿಸ್ ಇಸ್ ದ ಬಿಗ್ಗೆಸ್ಟ್ ಕ್ವಶನ್ ವಾಟ್ ವಿ ಆರ್ ಆಸ್ಕಿಂಗ್. ಯಾಕೆ ನಮ್ಮ ಹಿಂದೂ ಹುಡುಗರು ಏನೋ ಬೇಕಾಬಿಟ್ಟಿ ಬಿದ್ದವ್ರಾ, ತಲೆಯಲ್ಲಿ ಬುದ್ಧಿ ಇಲ್ದವ್ರಾ? ಅಂದ್ರೆ ಜೈನರು ಮಕ್ಕಳು BCCI ಪ್ರೆಸಿಡೆಂಟ್ ಆಗಬೇಕು, ಹೋಮ್ ಮಿನಿಸ್ಟರ್ ಆಗಬೇಕು ಅಂದ್ರೆ ಒಬ್ಬ ಜೈನು ದೇಶದ ಹೋಮ್ ಮಿನಿಸ್ಟ್ರು. ಎಷ್ಟಪ್ಪ ಜನಸಂಖ್ಯೆ ಇದೆ, ಜೈನರ ಜನಸಂಖ್ಯೆ ಏನಿದೆ, ಜೈನರ ಸಮುದಾಯ ಜನಸಂಖ್ಯೆ ಎಷ್ಟಿದೆ, ಆದ್ರೆ ದೇಶವನ್ನ 3 ಟೈಮ್ ಆಳ್ತಾರನು ಅಮಿತ್ ಶಾ. ನೀವೆಲ್ಲ ಚಾಣಕ್ಯ ಅಂತೀರಾ. ಒಬ್ಬ ಹಿಂದೂನಲ್ಲಿ ಹೋಮ್ ಮಿನಿಸ್ಟರ್ ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ, ಹಿಂದೂನ ಕೂತ್ಕೊಳ್ಳಿ ಅಂತ ಹೇಳಕ್ಕಿಲ್ಲ. ಅದೇ ಒಬ್ಬ ಅಮಿತ್ ಶಾ ಒಬ್ಬ ಜೈನಾಗಿ ಎತ್ಕಡ್ತಾ ಇರೋದು ಹಿಂದೂಗಳನ್ನ ಏನೋ ಮುಸಲ್ಮಾನರ ಮೇಲೆ ಅಧಿಕಾರದಲ್ಲಿ ಕೂತ್ಕೊಂಡು ಮಗನ್ನ BCCI ಪ್ರೆಸಿಡೆಂಟ್ ಮಾಡ್ಕೊಂಡು ಸಾವಿರಾರು ಕೋಟಿ ಓನರ್ಗಳು ಬೆನಾಮಿನಿ ಇರ್ಬೋದು, ತನಿಖೆ ಮಾಡ್ರೆ ಗೊತ್ತಾಗ್ತದೆ. ಇಲ್ಲಿ ಕರ್ನಾಟಕದಲ್ಲಿ ಸುವರ್ಣ ಚಾನೆಲ್ ಅಲ್ಲಿ ಕೂತ್ಕೊಂಡು ಹಿಂದೂಗಳನ್ನ ಮುಸಲ್ಮಾನ ಮೇಲೆ ಎತ್ಕಡ್ತಾ ಇರೋದು ಒಬ್ಬ ಅಜಿತ್ ಹನ್ಮಕ್ಕನವರು ಕೂಡ ಜೈನು. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿನ ಪೂಜೆನ ಹಿಂದೂ ಕೈಯಲ್ಲಿ ಮಾಡಿಸ್ಕೊಂಡು ಆಡಳಿತ ಮಾಡ್ತಾರ ಕೂಡ ಜೈನು. ಜೈನರ ಮಕ್ಕಳೆಲ್ಲ ಬಳೆಪೇಟೆನಲ್ಲಿ SP ರೋಡಲ್ಲಿ ಸಾವಿರಾರು ಕೋಟಿ ರೂಪಾಯಿ ಏನೋ ಅಂಗಡಿಗಳನ್ನ ಹಾಕೊಂಡು ದಿನ ಸಾವಿರಾರು ಕೋಟಿ ರೂಪಾಯಿ ಸಂಪಾದನೆ ಮಾಡ್ತೀರಾ. ನೀವು ಹಿಂದೂ ಮುಸ್ಲಿಂ ಅನ್ಕೊಂಡು ತಲೆಗಳು ಹೊಡ್ಕೊಂಡು ಕೊಲೆಗಳು ಮಾಡ್ಕೊಂಡು ಜೈಲಿಗೆ ಹೋಗ್ತೀರಾ. ನೋಡಿ, ಅವ್ರು ಎತ್ಕಟ್ಟೋರು ಜೈನರಾದ್ರೂ ಕೂಡ, ಎಲ್ಲರೂ ಅಲ್ಲ, ಬಟ್ ಜೈನ್ ಸಮುದಾಯ ಹಿಂದೂಗಳನ್ನ ಎತ್ಕಟ್ಟುವಂತ ಕೆಲಸದಲ್ಲಿ ಸಾಕಷ್ಟು ಕೆಲಸ. ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಅಮಿತ್ ಶಾ ಜೈನು ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಎತ್ಕಡ್ತಾನೆ, ಅಧಿಕಾರ ತಗೊಳ್ತಾನೆ. ವಾಟ್ ಶುಡ್ ಬಿ ಟಾಕ್? ಏನು? ಎಸ್ ಬನ್ನಿ ಒಂದೇ 2 ಮಿನಿಟ್ಸ್ ಬನ್ನಿ. ನಾನು ಹೇಳೋದೇನು ಅಂತಂದ್ರೆ, ಒಬ್ಬ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಜೈನು ಅಮಿತ್ ಶಾ ನಮ್ಮ ಹಿಂದೂಗಳನ್ನ ಮುಸಲ್ಮಾನ ಮೇಲೆ ಎತ್ಕಡ್ತಾನೆ. ಕರ್ನಾಟಕದ ಮಟ್ಟದಲ್ಲಿ ಅಜಿತ್ ಹನ್ಮಕ್ಕನ ಒಬ್ಬ ನಿರೂಪಕ ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಎತ್ಕಡ್ತಾನೆ. ಧರ್ಮಸ್ಥಳದಲ್ಲಿ ಒಬ್ಬ ಜೈನ ಕುಟುಂಬ ನಮ್ಮ ಹಿಂದೂ ದೇವ್ರನ್ನ ಪೂಜೆ ಮಾಡ್ತಾರೆ. ನೀವೆಲ್ಲ ತಲೆನಲ್ಲಿ ಲದ್ದಿ ಇಟ್ಕೊಂಡಿದ್ದೀರಾ? ಅವರೆಲ್ಲ ನೋಡಿ ಅವ್ರವ್ರ ಮಕ್ಕಳನ್ನ ಬಿಸ್ನೆಸ್ ಮ್ಯಾನ್ ಮಾಡ್ತಾರೆ. SP ರೋಡಲ್ಲಿ ನೋಡಿ, ಅಮಿತ್ ಶಾ ಅವ್ರ ಮಗನನ್ನ BCCI ಚೇರ್ಮನ್ ಮಾಡಿದ್ರು. ನಿಮ್ಗೆ ಯಾವ ಹಿಂದೂ ಮಕ್ಕಳನ್ನ ಕರ್ಕೊಂಡೋಗಿ BCCI ಚೇರ್ಮನ್ ಮಾಡಿಲ್ಲ. ಅಜಿತ್ ಹನ್ಮಕ್ಕನವರು ಯಾವ ಜೈನ್ ಹುಡುಗರನ್ನ ಕರ್ಕೊಂಬಂದು ಹೋರಾಟ ಮಾಡೋ ಅಂತ ಹೇಳಲ್ಲ, ಜೈನ್ ಹುಡುಗರನ್ನ ಬಿಡಲ್ಲ ಅವರು. ಯಾಕೆ ಅಂತಂದ್ರೆ ಅವ್ರು ಬಿಸ್ನೆಸ್ ಮಾಡ್ತಾರೆ, ಬಳಸ್ಕೊಳ್ಳೋದು ನಿಮ್ಮಂತ ವೇಸ್ಟ್ಗಳನ್ನ ಅಂತ ಅವ್ರು ಹೇಳ್ತಾ ಇರೋದು. ದಯಮಾಡಿ ಈ ಸಮಯದಲ್ಲಾದ್ರೂ ದಯಮಾಡಿ ತಲೆನಲ್ಲಿ ಸ್ವಲ್ಪ ಬುದ್ಧಿಯನ್ನು ಇಟ್ಕೊಳ್ಳಿ. ಬೇರೆ ಧರ್ಮದವರು ನಮ್ಮನ್ನ ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಎತ್ಕಟ್ಟಿ ಆರಾಮಾಗಿ ಅವರು ಬಿಸ್ನೆಸ್ಗಳು ಮಾಡಿಕೊಂಡು ನಿರೂಪಕರಾಗಿ, ಹೋಮ್ ಮಿನಿಸ್ಟರ್ಗಳಾಗಿ, ಧರ್ಮಸ್ಥಳದ ಆಡಳಿತಕ್ಕಾಗಿ ಸಾವಿರಾರು ಕೋಟಿ ಓನರ್ಗಳಾಗಿದ್ದಾರೆ. ಅವ್ರ ಕುಟುಂಬಗಳು ಚೆನ್ನಾಗಿದೆ. ಬೆಂಗಳೂರಲ್ಲಿ ಬಂದ್ರೆ SP ರೋಡ್ ಬಿಸ್ನೆಸ್ ಪಾಯಿಂಟ್ ಎಲ್ಲಿದೆ? ಎಂಟೈರ್ ಜೈನರ ಕೈಯಲ್ಲಿದೆ. ಅವ್ರ ಎಂಟೈರ್ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಆಗಿರ್ಬೋದು, ಬೇರೆ ಯಾವ ಗೂಡ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಜೈನರು ಅಂಗಡಿಗಳು ಹಾಕೊಂಡು ವ್ಯಾಪಾರ ಮಾಡ್ತಾರೋ. ನಿಮ್ಮನ್ನ ಗಲಾಟೆ ಮಾಡಕ್ಕೆ ಮುಸಲ್ಮಾನರ ಮೇಲೆ ಬೀದಿಗೆ ಬಿಟ್ಟವ್ರೆ. ಮುಸಲ್ಮಾನರು ಹಾಳಾಗೋದ್ರು, ಹಿಂದೂಗಳು ಹಾಳಾಗೋದ್ರು. ಉದಾರ ಆಗಿದ್ದು ಇವ್ರೆ. ಏನೋ ನಾನು ಹೇಳ್ಬೇಕಾದನ್ನ ಹೇಳ್ದೆ. ಅಜಿತ್ ಹನ್ಮಕ್ಕನ ನೀನು ಯಾವ ಧರ್ಮ ದಯವಿಟ್ಟು ಹೇಳು. ಜೈನ್ ಅಂದ್ರೆ ಹಿಂದೂಗಳನ್ನ ಮುಸಲ್ಮಾನರ ಬಗ್ಗೆ ಯಾಕೆ ಎತ್ಕಡ್ತಾ ಇದೆಯಾ? ವಾಟ್ ಈಸ್ ಯುವರ್ ಇಂಟೆನ್ಷನ್? ಪ್ಲೀಸ್ ಕ್ಲಾರಿಫೈ ಇಟ್. ನಾವು ಕೂಡ ಜೈನರುಗಳನ್ನ ಬೇರೆಯವ್ರ ಮೇಲೆ ಎತ್ಕಟ್ಟಿದ್ರೆ ಹೋಗ್ತೀರಾ? ಹೋಗಲ್ಲ. ಯಾಕಂದ್ರೆ ನೀವೆಲ್ಲ ಬುದ್ಧಿವಂತರು, ಬಿಸ್ನೆಸ್ ಮ್ಯಾನ್ಗಳು. ನಾವೇ ಅಲ್ಲ ದಡ್ಡ ಮುಂಡೆವು. ಥ್ಯಾಂಕ್ ಯು.